ಧರ್ಮೋಪದೇಶಕಾಂಡ ಅಧ್ಯಾಯ 17. ಕುಂದುಕೊರತೆಯಾಗಲಿ ಯಾವ ದುರ್ಲಕ್ಷಣವಾಗಲಿ ಇರುವ ದನಕುರಿಗಳನ್ನು ನಿಮ್ಮ ದೇವರಾದ ಯೆಹೋವನಿಗೆ ಸಮರ್ಪಿಸಬಾರದು. ಅಂಥವುಗಳನ್ನು ಸಮರ್ಪಿಸುವುದು ಆತನಿಗೆ ಅಸಹ್ಯವಾಗಿದೆ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ಯಾವ ಊರಲ್ಲಿಯಾದರೂ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ನಿಮ್ಮ ದೇವರಾದ ಯೆಹೋವನ ನಿಬಂಧನೆಯನ್ನು ಮೀರಿ ಅನ್ಯ ದೇವರುಗಳನ್ನಾಗಲಿ ಇಲ್ಲವೇ ಪೂಜಿಸಬಾರದೆಂದು ಆತನು ನಿಷೇಧಿಸಿರುವ ಸೂರ್ಯ ಚಂದ್ರ ನಕ್ಷತ್ರಗಳನ್ನಾಗಲಿ ಸೇವಿಸಿ ಪೂಜಿಸಿ ಯೆಹೋವನ ದೃಷ್ಟಿಯಲ್ಲಿ ದುಷ್ಟವಾದದ್ದನ್ನು ನಡೆಸಿದರೆ ನೀವು ಆ ಸಂಗತಿಯನ್ನು ಕೇಳಿದಾಗ ಸೂಕ್ಷ್ಮವಾಗಿ ವಿಚಾರಣೆಯನ್ನು ಮಾಡಬೇಕು. ಆಗ ಇಸ್ರಾಯೇಲ್ಯರಲ್ಲಿ ಯಾರಿಂದಲಾದರೂ ಆ ನಿಷಿದ್ಧ ಕಾರ್ಯವು ನಡೆದದ್ದು ನಿಜವೆಂದು ತಿಳಿದು ಬಂದರೆ ಆ ಪುರುಷನನ್ನಾಗಲಿ ಸ್ತ್ರೀಯನ್ನಾಗಲಿ ಹಿಡಿದು ಊರ ಹೊರಗೆ ತಂದು ಕಲ್ಲುಗಳಿಂದ ಕೊಲ್ಲಬೇಕು. ಒಬ್ಬನೇ ಒಬ್ಬನ ಸಾಕ್ಷಿಯ ಮಾತಿನ ಮೇಲೆ ಯಾರಿಗೂ ಮರಣಶಿಕ್ಷೆಯಾಗಬಾರದು. ಮರಣಶಿಕ್ಷೆಯನ್ನು ವಿಧಿಸುವುದಕ್ಕೆ 2 ಇಲ್ಲವೇ 3 ಸಾಕ್ಷಿಗಳು ಬೇಕು. ಅಪರಾಧಿಯನ್ನು ಕೊಲ್ಲುವುದಕ್ಕೆ ಸಾಕ್ಷಿಗಳೇ ಮೊದಲು ಕಲ್ಲನ್ನು ಹಾಕಬೇಕು, ತರುವಾಯ ಜನರೆಲ್ಲರೂ ಹಾಕಲಿ. ಹೀಗೆ ಮಾಡಿ ನೀವು ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕಬೇಕು. ವಿಧ ವಿಧವಾದ ಜೀವಹತ್ಯ, ನ್ಯಾಯ, ಹೊಡೆದಾಟ ಇವುಗಳ ವಿಷಯದಲ್ಲಿ ಅನುಮಾನ ಚರ್ಚೆಗಳು ನಿಮ್ಮ ಊರಲ್ಲಿ ಉಂಟಾದಾಗ ಸರಿಯಾಗಿ ವಿವೇಚಿಸುವುದು ನಿಮ್ಮ ಶಕ್ತಿಗೆ ಮೀರಿದ ಪಕ್ಷಕ್ಕೆ ನೀವು ಊರಿನಿಂದ ಹೊರಟು ನಿಮ್ಮ ದೇವರಾದ ಯೆಹೋವನು ಆದುಕೊಳ್ಳುವ ಸ್ಥಳಕ್ಕೆ ಯಾಜಕ ಸೇವೆ ಮಾಡುವ ಲೇವಿಯರ ಮತ್ತು ಆ ಕಾಲದ ನ್ಯಾಯಾಧಿಪತಿಯ ಬಳಿಗೆ ಹೋಗಿ ವಿಚಾರಿಸಲು ನೀವು ಕೊಡಬೇಕಾದ ತೀರ್ಪನ್ನು ಅವರು ತಿಳಿಸುವರು. ಯೆಹೋವನು ಆದುಕೊಂಡ ಆ ಸ್ಥಳದಿಂದ ಅವರು ನಿಮಗೆ ತಿಳಿಸುವ ಮಾತಿನ ಪ್ರಕಾರ ನೀವು ಮಾಡಬೇಕು. ಅವರು ಬೋಧಿಸುವುದನ್ನೇ ನೀವು ಅನುಸರಿಸಬೇಕು. ಅವರು ಬೋಧಿಸುವ ಬೋಧನೆಯಂತೆಯೂ ಅವರು ಹೇಳಿಕೊಡುವ ತೀರ್ಪಿನಂತೆಯೂ ನೀವು ಮಾಡಬೇಕು. ಅವರು ತಿಳಿಸುವ ಮಾತನ್ನು ಬಿಟ್ಟು ಎಡಬಲಕ್ಕೆ ತಿರುಗಬಾರದು. ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸೇವೆ ಮಾಡುವ ಯಾಜಕರ ಅಥವಾ ನ್ಯಾಯಾಧಿಪತಿಯ ಮಾತನ್ನು ಯಾವನು ಅಹಂಕಾರದಿಂದ ನಿರಾಕರಿಸುತ್ತಾನೋ ಅವನಿಗೆ ಮರಣಶಿಕ್ಷೆಯಾಗಬೇಕು. ಹೀಗೆ ಮಾಡಿ ನೀವು ಆ ದುಷ್ಟತ್ವವನ್ನು ಇಸ್ರಾಯೇಲ್ಯರ ಮಧ್ಯದಿಂದ ತೆಗೆದುಹಾಕಬೇಕು. ಜನರೆಲ್ಲರೂ ಕೇಳಿ ಭಯಪಟ್ಟು ಇನ್ನು ಅಹಂಕಾರದಿಂದ ನಡೆಯದೇ ಇರುವರು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸವಾಗಿರುವಾಗ ಸುತ್ತಲಿರುವ ಎಲ್ಲ ಜನಾಂಗಗಳಂತೆ ನಾವು ಅರಸನನ್ನು ನೇಮಿಸಿಕೊಳ್ಳೋಣ ಎಂದು ಹೇಳಿಕೊಳ್ಳುವ ಪಕ್ಷಕ್ಕೆ ನೀವು ಅಗತ್ಯವಾಗಿ ನಿಮ್ಮ ದೇವರಾದ ಯೆಹೋವನು ಆದುಕೊಂಡವನನ್ನೇ ನೇಮಿಸಿಕೊಳ್ಳಬೇಕು. ನಿಮ್ಮ ಬಂಧುಗಳಾದ ಸ್ವಜನರಲ್ಲೇ ಒಬ್ಬನನ್ನು ಅರಸನನ್ನಾಗಿ ನೇಮಿಸಿಕೊಳ್ಳಬೇಕೇ ಹೊರತು ಅನ್ಯ ದೇಶದವನನ್ನು ನೇಮಿಸಬಾರದು. ಅವನು ಕುದುರೆಯ ದಂಡನ್ನು ಕೂಡಿಸಿಕೊಳ್ಳಬಾರದು. ಕುದುರೆಗಳನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಜೆಗಳನ್ನು ಐಗುಪ್ತ ದೇಶಕ್ಕೆ ಹೋಗಗೊಡಿಸಬಾರದು. ನೀವು ಇನ್ನು ಆ ದೇಶಕ್ಕೆ ಹೋಗಲೇ ಕೂಡದೆಂದು ಯೆಹೋವನು ಆಜ್ಞಾಪಿಸಿದ್ದಾನಲ್ಲ. ಅವನು ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬಾರದು. ಮಾಡಿಕೊಂಡರೆ ಅವನ ಮನಸ್ಸು ಯೆಹೋವನ ಕಡೆಯಿಂದ ತಿರುಗುವುದಕ್ಕೆ ಅವಕಾಶವಾಗುವುದು. ಅವನು ಬೆಳ್ಳಿ ಬಂಗಾರವನ್ನು ವಿಶೇಷವಾಗಿ ಗಳಿಸಿಕೊಳ್ಳಬಾರದು. ಅವನು ರಾಜ್ಯಾಧಿಕಾರಕ್ಕೆ ಬಂದಾಗ ಯಾಜಕ ಸೇವೆ ಮಾಡುವ ಲೇವಿಯರ ವಶದಲ್ಲಿರುವ ಈ ಧರ್ಮಶಾಸ್ತ್ರ ಗ್ರಂಥದ 1 ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಯಿಸಿಕೊಳ್ಳಬೇಕು. ಅವನು ಮದದಿಂದ ತನ್ನ ಸ್ವದೇಶದವರನ್ನು ಹೀಯಾಳಿಸದೆ ಯೆಹೋವನ ಆಜ್ಞೆಯನ್ನು ಮೀರಿ ಎಡಬಲಕ್ಕೆ ತಿರುಗಿಕೊಳ್ಳದೆ ತನ್ನ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಈ ಧರ್ಮಶಾಸ್ತ್ರದ ಎಲ್ಲ ವಾಕ್ಯಗಳನ್ನು ವಿಧಿಗಳನ್ನು ಅನುಸರಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳುವಂತೆ ಈ ಗ್ರಂಥವು ಅವನ ಬಳಿಯಲ್ಲೇ ಇರಬೇಕು. ಅವನು ತನ್ನ ಜೀವಮಾನದ ದಿನಗಳೆಲ್ಲ ಅದರಲ್ಲಿ ಓದಿಕೊಳ್ಳುತ್ತಾ ಇರಬೇಕು. ಹೀಗಾದರೆ ಅವನು ಅವನ ಸಂತತಿಯವರು ಬಹುಕಾಲ ರಾಜ್ಯಾಧಿಕಾರವನ್ನು ನಡೆಸುತ್ತಾ ಇಸ್ರಾಯೇಲ್ಯರ ನಡುವೆ ಬಾಳುವರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸರಿಸಾಟಿ ಇಲ್ಲದ ಅನುಪಮವಾದ ಅಮೂಲ್ಯ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ, ಬನ್ನಿರಿ ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ ಎಂಬ ಆಹ್ವಾನ ಕೊಟ್ಟು ಈಗ ನಾವು ಧರ್ಮೋಪದೇಶ ಕಾಂಡ ದ ಬುಕ್ ಆಫ್ ಡ್ಯೂಟರಾನಮಿ ಚಾಪ್ಟರ್
17ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 16ನೇ ಅಧ್ಯಾಯದಲ್ಲಿ 3 ಹಬ್ಬಗಳನ್ನು ವರ್ಷಕ್ಕೆ 3 ಹಬ್ಬಗಳನ್ನು ದೇವರು ಮಾಡಬೇಕೆಂಬುದಾಗಿ ತನ್ನ ಜನರಿಗೆ ಅಂದರೆ ಇಸ್ರಾಯೇಲರಿಗೆ ದೇವರು ಕೊಟ್ಟಂಥ ಆಜ್ಞೆಯನ್ನು ಮೋಶೆ ನೆನಪಿಸ್ತಾನೆ. ಯಾಕಂದರೆ ಧರ್ಮೋಪದೇಶ ಕಾಂಡ ಪುಸ್ತಕ ಬಂದು ಮೋಶೆ ಕೊಟ್ಟಂಥ 3 ದೊಡ್ಡ ಉಪನ್ಯಾಸಗಳು ಅಥವಾ ಸಂದೇಶಗಳನ್ನು ಒಳಗೊಂಡದ್ದು. ಯಾಕೆ 3 ಸಂದೇಶಗಳನ್ನು ಮೋಶೆ ಕೊಟ್ಟನೆಂಬುದಾಗಿ ನೋಡುವಾಗ, ಇನ್ನೇನು ಕಾನಾನ್ ದೇಶ ಹತ್ರ ಆಗಿಬಿಡ್ತು, ದೇವರೇ ನಾನು ಹೇಗಾದರೂ ಆ ಬೆಟ್ಟದ ಆ ಊರುಗಳಿಗೆ ನಾನು ನೋಡಬೇಕು, ಕಾನಾನ್ ದೇಶದಲ್ಲಿರುವಂಥ ಆ ಬೆಟ್ಟಗಳನ್ನು ಹತ್ತಿ ನೋಡಬೇಕಂತ ಹೇಳ್ಬಿಟ್ಟು ಮೋಶೆಗೆ ಒಂದು ಆಶೆಯಾಗಿತ್ತು. ಆದರೆ ದೇವರು ಸಾಕು, ಇನ್ನು ಮುಂದೆ ಹೀಗೆಲ್ಲ ನೀನು ಮಾತಾಡಬೇಡ ಎಂಬುದಾಗಿ ಮೋಶೆಗೆ ದೇವರು ಹೇಳ್ತಾನೆ. ಆದರೆ ನೀನು ಕಣ್ಣು ತುಂಬ ನೋಡ್ಬೋದು, ಪಿಸ್ಗಾ ಪರ್ವತದ ಮೇಲೆ ಹತ್ತಿಬಿಟ್ಟು ನೀನು ದೂರದಲ್ಲಿರುವಂಥ ಕಾನಾನ್ ದೇಶವನ್ನು ನೋಡ್ಬೋದು, ಅದರ ಒಳಗೆ ಬಂದು ಬೆಟ್ಟ ಹತ್ತುವುದಕ್ಕೆ ಆಗೋದಿಲ್ಲ ಅಂತ. ಆದರೆ ದೇವರು ಕೃಪೆ ಕೊಟ್ಟು ಒಳಗೆ ಬಂದು ಬೆಟ್ಟ ಹತ್ತುವಂತೆ ಯೇಸು ಕ್ರಿಸ್ತನು ಬಂದಾಗ ಮೋಶೆಗೊಂದು ಅವಕಾಶ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯ 17ರಲ್ಲಿ ಕೊಟ್ಟರು. ಅದಕ್ಕಾಗಿ ದೇವರು ಸ್ತೋತ್ರವಾಗಲಿ. ಆದರೆ ಇಲ್ಲಿ ಆ ದೇವರು ಮೋಶೆಗೆ ಆ ರೀತಿಯಾಗಿ ಹೇಳಿದ್ರಿಂದ ಮೋಶೆ ಅಂದುಕೊಂಡ, ಹೇಗೋ ನಾನು ದೈಹಿಕವಾಗಿ ಫಿಸಿಕಲಿ ಕಾನಾನ್ ದೇಶಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆದ ಕಾರಣ ನಾನೇನು ಮಾಡ್ತೇನೆ, ಇವರಿಗೆ 3 ಸಂದೇಶ ಕೊಡ್ತೇನೆ. ದೇವರು ವಾಕ್ಯವನ್ನೇ ಕೊಟ್ಟು ಕಳಿಸ್ಬಿಟ್ರೆ ಹೊಸ ತಲೆಮಾರುಗಳು ಯೆಹೋಶುವನ ನಾಯಕತ್ವದಲ್ಲಿ ಅವರು ವಾಕ್ಯದೊಂದಿಗೆ, ವಾಕ್ಯ ಪುನರಾವರ್ತನೆಯೊಂದಿಗೆ, ದ ರಿಪಿಟೇಷನ್ ಆಫ್ ಗಾಡ್ಸ್ ವರ್ಡ್, ಅದರೊಂದಿಗೆ ಅವರು ಕಾನಾನ್ ದೇಶಕ್ಕೆ ಪ್ರವೇಶಿಸಬಹುದಲ್ಲ ಅಂತ ಹೇಳ್ಬಿಟ್ಟು ಅದೇ ಸಂದರ್ಭದಲ್ಲಿ ಯೆಹೋಶುವನನ್ನು ಕೂಡ ಧೈರ್ಯಪಡಿಸುವಂಥ ರೀತಿಯಲ್ಲಿ ವಾಕ್ಯ ಹೇಳಿ ಕಳಿಸ್ತಾನೆ. ಆ ರೀತಿಯಾಗಿ ಕಳಿಸುವಾಗ ಮತ್ತೊಂದು ಆವರ್ತಿ ಮೋಶೆ 3 ಹಬ್ಬಗಳನ್ನು ನೆನಪು ಮಾಡಿಕೊಳ್ಳ್ರಿ. ಒಂದು ಪಸ್ಕ ಹಬ್ಬ, 2ನೇದು ಪಂಚಾಶತಮ ಹಬ್ಬ, 3ನೇದು ಪರ್ಣಶಾಲೆಗಳ ಹಬ್ಬ. ಈ 3 ಹಬ್ಬಗಳನ್ನು ವರ್ಷಕ್ಕೆ 3 ಸಾರಿ ಇದನ್ನು ನೀವು ಮಾಡಬೇಕು. 16ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 16ನೇ ವಚನ. ಆಗ ಕಾಣಿಕೆ ಇಲ್ಲದೆ ಯಾರು ಬರಿಗೈಯಲ್ಲಿ ಕರ್ತನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಬಾರದು ಎಂಬಂಥ ಮಾತನ್ನು ಕೂಡ ಮೋಶೆ ಹೇಳ್ತಾನೆ. ಈ ಎಲ್ಲ ಹಬ್ಬಗಳ ವಿಷಯದಲ್ಲಿ ನೋಡುವಾಗ ಇದು ಸಂಭ್ರಮಕ್ಕಾಗಿ, ಇಟ್ಸ್ ಎ ಸೆಲೆಬ್ರೇಷನ್. ಆತ್ಮಿಕ ಜೀವನ ಜಿಗುಪ್ಸೆಯ ಜೀವನವಲ್ಲ. ಸ್ಪಿರಿಚುವಲ್ ಲೈಫ್ ಈಸ್ ನಾಟ್ ಎ ಬೋರಿಂಗ್ ಲೈಫ್. ಅದು ನಿರುತ್ಸಾಹದ ಜೀವನವಲ್ಲ. ಆದ ಕಾರಣ ಮೋಶೆ ದೇವ ಜನರಿಗೆ ಹೇಳ್ತಾನೆ, ನೀವು ಸಂಭ್ರಮದಿಂದ ಇರಬೇಕು. 11ನೇ ವಚನ 16-11 ಸಂಭ್ರಮದಿಂದ ಇರಬೇಕು. 14ನೇ ವಚನ ಸಂಭ್ರಮದಿಂದಿರಬೇಕು. 15ನೇ ವಚನ ಅದನ್ನು ಇನ್ನೂ ಸ್ಪಷ್ಟವಾಗಿ ಕ್ಲಿಯರಾಗಿ ಹೇಳ್ತಾನೆ. ಅದೇನಂತ ಹೇಳಿದ್ರೆ, ನೀವು ಆನಂದದಿಂದಿರಬೇಕು. ಯಾರ್ಯಾರು ಈ ರೀತಿಯಾಗಿರಬೇಕು ಎಂಬುದಾಗಿ ನೋಡುವಾಗ, ನೀವು, ನಿಮ್ಮ ಗಂಡು ಮಕ್ಕಳು, ಹೆಣ್ಣುಮಕ್ಕಳು, ದಾಸ ದಾಸಿಯರು, ಊರಲ್ಲಿರುವ ಲೇವಿಯರು, ಪರದೇಶದವರು, ತಂದೆ ತಾಯಿ ಇಲ್ಲದವರು, ವಿಧವೆಯರು, ಎಲ್ಲರೂ ಸಂಭ್ರಮದಿಂದಿರಬೇಕು. ಆ ರೀತಿಯಾಗಿ ಹೇಳಿಬಿಟ್ಟು ನಿಮ್ಮ ವ್ಯವಸಾಯವನ್ನು, ಬೇರೆ ಎಲ್ಲ ಕೆಲಸಗಳನ್ನು ಆತನು ಸಫಲವಾಗಿ ಮಾಡಿದ್ದರಿಂದ ನೀವು ಬಹಳ ಆನಂದದಿಂದಿರಬೇಕು. ಹಬ್ಬದಲ್ಲಿನೂ ಆನಂದ, ಆತನು ಮಾಡಿದ ಸಫಲತೆಯಲ್ಲಿನೂ ನೀವು ಆನಂದ, ಹೀಗೆ ಇರಬೇಕು. ಮತ್ತು ನ್ಯಾಯಾಧಿಪತಿಗಳನ್ನು ಕೂಡ ನಿಮಗೆ ಮಾಡಿಕೊಳ್ಬೇಕು, ಅಧಿಕಾರಿಗಳನ್ನ ಮಾಡ್ಕೋಬೇಕು. ಅಧಿಕಾರಿಗಳು, ನ್ಯಾಯಾಧಿಪತಿಗಳು ಪಕ್ಷಪಾತ ತೋರಿಸಬಾರ್ದು, ಲಂಚ ತೆಗೆದುಕೊಳ್ಳಬಾರ್ದು ಎಂಬಂಥ ಮಾತುಗಳನ್ನೆಲ್ಲ ಹೇಳಿಬಿಟ್ಟು ಆನಂತರ 17ನೇ ಅಧ್ಯಾಯದಲ್ಲಿ ಹಬ್ಬ ಮಾಡಬೇಕು
ಎಂಬ ವಿಷಯದಲ್ಲಿ ಕೆಲವು ಸಾರಿ ಹೇಗೋ ದೇವರು ಹೇಳಿದ ಹಾಗೆ ಏನಾದರೂ ಒಂದು ಪ್ರಾಣಿ ಕೊಟ್ಬಿಟ್ರೆ ಆದೀತು ಎಂಬುದಾಗಿ ಕೆಲವರು ತಿಳ್ಕೊಳ್ತಿದ್ರೇನೋ ಅಂತ ಹೇಳ್ಬಿಟ್ಟು ಕುಂದು ಕೊರತೆಯಾಗಲಿ ಯಾವುದೇ ದುರ್ಲಕ್ಷಣವಾಗಲಿ ಇರುವ ದನ ಕುರಿಗಳನ್ನು ನಿಮ್ಮ ದೇವರಾದ ಯೆಹೋವನಿಗೆ ಸಮರ್ಪಿಸಬಾರದು. ಕೊಟ್ಟರೆ ಒಳ್ಳೆಯದು ಕೊಡ್ರಿ, ಇಲ್ಲದೇ ಕೊಡಬೇಡ್ರಿ. ಆದ ಕಾರಣ ಆ ಒಂದು ಮಾತನ್ನು ಹೇಳ್ತಾನೆ. ಆ ರೀತಿಯಾಗಿ ಸಮರ್ಪಿಸಿದರೆ ಅಟ್ಲೀಸ್ಟ್ ವೀಕ್ ಆಗಿರುವಂಥ ಪ್ರಾಣಿನ ಅಥವಾ ಒಂದು ಕುಂದು ಕೊರತೆ, ಒಂದು ಕುರುಡಿರುವಂಥ ಅಥವಾ ಕುಂಟಾದಂಥ ಪ್ರಾಣಿನ ದೇವ್ರಿಗೆ ಕೊಟ್ಟು ಬಿಡೋಣ ಎಂಬುದಾಗಿ ಕೊಟ್ಟರೆ ದೇವ್ರು ಸಂತೋಷವಾಗಿರ್ತಾನ? ಇಲ್ಲ. 17ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ, ಡ್ಯೂಟ್ರಾನಮಿ 17:1, ಅಂಥವುಗಳನ್ನು ಸಮರ್ಪಿಸುವುದು ಆತನಿಗೆ ಅಸಹ್ಯವಾಗಿದೆ. ಎಂಥ ಒಂದು ಬಲವಾದಂಥ ಮಾತಿದು. ಅದು ದೇವರಿಗೆ ಅಸಹ್ಯವಾಗಿದೆ ಎಂಬುದಾಗಿ ನಾವು ಗುರುತಿಸಬೇಕು. ಯಾಕೆ ದೇವರು ಆ ಮಾತನ್ನು ಹೇಳ್ತಿದ್ದಾನೆ ಎಂಬುದಾಗಿ ನೋಡುವಾಗ, ದೇವರಿಗೆ ಪೂರ್ಣ ಮನಸ್ಸಿನಿಂದ ಕೊಡುವಂಥದ್ದು, ಸಿದ್ಧ ಮನಸ್ಸಿನಿಂದ ಕೊಡುವಂಥದ್ದು, ವಾಲಂಟಿಯರ್ ಆಗಿ ಕೊಡುವಂಥದ್ದು ಆತನಿಗಿಷ್ಟ. ಮನಪೂರ್ವಕವಾಗಿ ಕೊಡಬೇಕು. ದೇವರು ತನ್ನ ಜನರಿಗೋಸ್ಕರವಾಗಿ ಅನೇಕ ಕಾರ್ಯಗಳನ್ನು, ಅನೇಕ ಸಂಗತಿಗಳನ್ನು 40 ವರ್ಷ ಮಾಡಿದ ಮೇಲೆ ನಾವು ಒಂದು ಕುರಿಯನ್ನು ಅಥವಾ ಆತನು ಹೇಳಿದಂತೆ ಒಂದು ಕಾಣಿಕೆಯನ್ನು ಸಮರ್ಪಿಸುವಾಗ ಸಂತೋಷವಾಗಿ ಕೊಡಬೇಕಂತ ದೇವರು ಇಷ್ಟಪಡ್ತಾನೆ. ಮತ್ತು ಅದೇ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ವ್ಯಾಜ್ಯಗಳು ಬಂದರೆ, ಅದು ಗಂಭೀರವಾದಂಥ ವಿಷಯಗಳು ಬಂದರೆ ಒಬ್ಬರೇ ಡಿಕ್ಲೇರ್ ಮಾಡಬಾರ್ದು, ಒಬ್ಬರೇ ಹೇಳಬಾರ್ದು. 2 ಇಲ್ಲವೇ 3 ಸಾಕ್ಷಿಗಳಿರಬೇಕು. ಯಾವುದೇ ಒಂದು ಸ್ಥಾಪಿಸುವುದಕ್ಕೆ 2 ಅಥವಾ 3 ಸಾಕ್ಷಿಗಳಿರಬೇಕು ಅಂತ 6ನೇ ವಚನದಲ್ಲಿ ಆತನು ಹೇಳ್ತಾನೆ. ಮತ್ತು ಅದಲ್ಲದೆ ಆ ರೀತಿಯಾಗಿರುವಂಥ ಒಂದು ವಿಷಯಗಳು ಒಂದು ವೇಳೆ ನಾವೇ ನಮ್ಮ ವ್ಯಾಜ್ಯಗಳನ್ನು ತೀರಿಸ್ಕೊಳ್ಳಿಕ್ಕೆ ಆಗಲಿಲ್ಲ, ನಮ್ಮ ಶಕ್ತಿಗೆ ಮೀರಿಬಿಟ್ಟಿದೆ, ನಮಗೆ ವಿವೇಚಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ 8ನೇ ವಚನದಲ್ಲಿ ದೇವರು ಹೇಳುವಂಥದ್ದು ಏನು ಮಾಡಬೇಕು? ನೀವು ಊರಿನಿಂದ ಹೊರಟು ನಿಮ್ಮ ದೇವರಾದ ಯೆಹೋವನು ಆದುಕೊಳ್ಳುವ ಸ್ಥಳಕ್ಕೆ, ಚರ್ಚಿಗೆ ಹೋಗ್ರಿ ಅಥವಾ ದೇವಾಲಯಕ್ಕೆ ಹೋಗ್ರಿ ಅಂತ ಹೇಳ್ತಾನೆ. ನೀವು ವ್ಯಾಜ್ಯ ಮಾಡಿಕೊಳ್ಳುವಂಥದ್ದನ್ನು ವ್ಯಾಜ್ಯ ತೀರಿಸ್ಕೋಬೇಕು. ಆದರೆ ಒಂದು ವೇಳೆ ಸರಿಯಾಗಿ ವಿವೇಚಿಸ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ನಮಗೆ ಶಕ್ತಿಗೆ ಮೀರಿದೆ, ಈ ವಿಷಯ ನಮ್ಗೆ ಆಗಲ್ಲಪ್ಪ ಅಂದರೆ ಆಗ ದೇವಾಲಯಕ್ಕೆ ಬನ್ನಿರಿ. ಅಲ್ಲಿ ಯಾಜಕ ಸೇವೆ ಮಾಡುವ ಲೇವಿಯರನ್ನು ನೀವು ವಿಚಾರಿಸಿರಿ. ದೇವರ ಸನ್ನಿಧಾನದಲ್ಲಿ ಇದ್ದು ದೇವರ ಜ್ಞಾನವನ್ನು, ದೇವರ ಸನ್ನಿಧಾನವನ್ನು ಹೊಂದಿದಂಥ ಅವರು ಬಹುಶಃ ನಿಮಗೆ ಸಹಾಯಿಸಲು ಸಾಧ್ಯ ಅಂತ. ಅದೇ ಅಲ್ಲದೆ ಆ ಕಾಲದ ನ್ಯಾಯಾಧಿಪತಿಯ ಬಳಿಗೆ ಹೋಗಿ ವಿಚಾರಿಸಲು ನೀವು ಕೊಡಬೇಕಾದ ತೀರ್ಪನ್ನು ಅವರು ತಿಳಿಸುವರು. ಹಾಗಾದರೆ ವೈಯಕ್ತಿಕವಾಗಿ ವ್ಯಾಜ್ಯಗಳನ್ನು ತೀರಿಸ್ಕೊಳ್ಬೋದು. ಆ ಒಂದು ಆಪ್ಷನ್ ಇದೆ. ಹೇಗೆ? 2-3 ಸಾಕ್ಷಿಗಳ ಮುಖಾಂತರವಾಗಿ. ಅದು ಒಂದು ವೇಳೆ ಕಾಂಪ್ಲಿಕೇಟೆಡ್ ಆಗಿ ತೊಡಕಾಗಿದ್ದರೆ ಆಲಯದಲ್ಲಿರುವಂಥ ಯಾಜಕರ ಹತ್ರ ಹೋಗ್ರಿ. ಅವರು ನಿಮ್ಮ ಪರವಾಗಿ ವ್ಯಾಜ್ಯವನ್ನು ನ್ಯಾಯವಾಗಿ ತೀರಿಸ್ತಾರೆ. ಅಥವಾ ಇನ್ನೊಂದು ಆಪ್ಷನ್ ಕೂಡ ಇದೆ. ಅದೇನೆಂದರೆ ನ್ಯಾಯಾಧಿಪತಿ ಹತ್ರ ಹೋಗ್ರಿ. ನ್ಯಾಯಾಧಿಪತಿ ಹತ್ರ ಹೋದಾಗ ನ್ಯಾಯಾಧಿಪತಿ ಆ ವ್ಯಾಜ್ಯವನ್ನು ನಿಮಗಾಗಿ ತೀರಿಸ್ತಾರೆ. ಅಥವಾ ಇವರು ಯಾರು ಮಾತು ನಾವು ಕೇಳೋದಿಲ್ಲ, ನ್ಯಾಯಾಧಿಪತಿಯ ಮಾತನ್ನು ನಾವು ಕೇಳೋದಿಲ್ಲ, ಲೇವಿಯರ ಮಾತನ್ನು ನಾವು ಕೇಳೋದಿಲ್ಲ ಅಂಥೇಳಿದರೆ ದೇವರು ಹೇಳುವಂಥ ಮಾತು ಏನಂದರೆ, ಅಂಥವರಿಗೆ ಅಹಂಕಾರ ಇದೆ. 12ನೇ ವಚನ, 17ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ. ಅವರ ಬೋಧನೆಯನ್ನು ಕೇಳದೆ ಹೋಗ್ಬಿಟ್ರೆ, ಯಾಜಕರ ಬೋಧನೆಯನ್ನು ಕೇಳದೆ ಹೋಗ್ಬಿಟ್ರೆ ಅಂಥವರು ಅಹಂಕಾರದಿಂದ ಅಂತ 2 ಸಾರಿ, 12ನೇ ವಚನ ಅಹಂಕಾರದಿಂದ, 13ನೇ ವಚನ ಅಹಂಕಾರದಿಂದ
ನಡಿಬಾರ್ದು, ಆ ರೀತಿಯಾಗಿ ನಡಿಬಾರ್ದು. ಯಾಕಂದರೆ ಅವ್ರ ಮಾತು ಕೇಳಬೇಕು. ಕೇಳಲಿಲ್ಲ ಅಂದರೆ ಅಂಥವ್ರಿಗೆ ಭಾಳ ದೊಡ್ಡ ಶಿಕ್ಷೆ. ನಿಜಕ್ಕೂ ಹೇಳಬೇಕಾದ್ರೆ ಮರಣ ಶಿಕ್ಷೆ ಆಗಬೇಕಂತ 12ನೇ ವಚನದಲ್ಲಿ ಇದೆ, ದೊಡ್ಡ ಶಿಕ್ಷೆ. ಸರಿ, ಈಗ ಅರಸರ ಬಗ್ಗೆ ಕೆಲವು ಮಾತುಗಳನ್ನು ಮೋಶೆ ಹೇಳುವಾತನಾಗಿದ್ದಾನೆ. ಅರಸರ ಬಗ್ಗೆ ಹೇಳುವಾಗ, ಒಂದು ವೇಳೆ ದೇಶದವರು ನೋಡ್ರಿ, ಸುತ್ತಲಿರುವ ಎಲ್ಲ ದೇಶದ ಜನಾಂಗಗಳಂತೆ ನಮಗೂ ಕೂಡ ಒಬ್ಬ ರಾಜ ಬೇಕು, ನಾವು ನೇಮಿಸ್ಕೊಳ್ಳೋಣ ಅಂದರೆ ದೇವರು ಹೇಳುವಂಥ ಮಾತು ಆ ರೀತಿಯಾಗಿ ಹೇಳಿದಾಗ, ನೀವು ಅಗತ್ಯವಾಗಿ ನಿಮ್ಮ ದೇವರಾದ ಯೆಹೋವನು ಆದುಕೊಂಡವನನ್ನೇ, ದೇವರು ಆದುಕೊಂಡವನನ್ನೇ ರಾಜನಾಗಿ ಮಾಡಿರಿ ಅಂತ. ಯಾಕಂದರೆ ದೇವರ ರಾಜ್ಯ ಅದು, ದೇವರ ಸರ್ಕಾರ, ದೇವರ ಗೌರ್ಮೆಂಟ್. ದೇವರೇ ಇಷ್ಟು ಕಾಲ ನಡೆಸ್ಕೊಂಡು ಬಂದನು. ಐಗುಪ್ತ ದೇಶದಿಂದ 430 ವರ್ಷಗಳು ಅವ್ರು ಗುಲಾಮ್ತನದಲ್ಲಿರುವಾಗ ಅವ್ರನ್ನ ಹಾಗೆ ಕರ್ಕೊಂಡು ಬಂದು ಈಗ 40 ವರ್ಷ ಆಗೋಯ್ತು. 40 ವರ್ಷ ಆದಾಗ ಈಗ ಸ್ವಲ್ಪ ಮಟ್ಟಿಗೆ ನ್ಯಾಯಾಧೀಶರು ಅಥವಾ ನ್ಯಾಯಾಧಿಪತಿಗಳು, ಯಾಜಕರು ಅದನ್ನು ವ್ಯಾಜ್ಯಗಳನ್ನು ನೋಡ್ಕೊಳ್ತಿದ್ರು. ಆದರೆ ಓವರಾಲ್ ಎಲ್ಲವನ್ನು ಮೋಶೆ ನೋಡ್ಕೊಳ್ತಿದ್ದ 40 ವರ್ಷ. ಮೋಶೆ ಮತ್ತು ಮಹಾಯಾಜಕನಾದ ಆರೋನನು, ಅನಂತರ ಆರೋನ ನಂತರ ಅವನ ಪುತ್ರರು ನೋಡ್ಕೊಳ್ತಾ ಇದ್ದರು. ಈಗ ಮೋಶೆ ಇರೋದಿಲ್ಲ. ಈಗ ಕಾನಾನ್ ದೇಶಕ್ಕೆ ಅವರು ಹೋಗ್ಲಿಕ್ಕಿರುವಾಗ ಮೋಶೆ ಇರೋದಿಲ್ಲ, ಯೆಹೋಶುವನಿರ್ತಾನೆ. ಅನಂತರ ನ್ಯಾಯಾಧಿಪತಿಗಳು ಬರ್ತಾರೆ. ಈಗಲೇ ಕೆಲವು ನ್ಯಾಯಾಧಿಪತಿಗಳನ್ನು ಸ್ಥಾಪಿಸ್ಬೋದಂತ ದೇವರು ಆ ರೀತಿಯಾಗಿ ಒಂದು ಆಪ್ಷನ್ ಕೊಟ್ಟಿದ್ದಾನೆ. ಆದ ಕಾರಣ ರಾಜನ ಬಗ್ಗೆ ಕೆಲವು ಮಾಹಿತಿ ಮುಂದಾಗಿ ದೇವರು ಹೇಳ್ತಾನೆ. ಅದೇನೆಂದರೆ, ದೇವರು ಆಯ್ಕೆ ಮಾಡಿದಂಥವ್ರು ರಾಜರಾಗಬೇಕು ಮತ್ತು ಅರಸನಾಗಿ ನೇಮಿಸಿಕೊಳ್ಳಬೇಕು. ಯಾರನ್ನು? ಸ್ವಜನರಲ್ಲೇ. ಅದೊಂದು ಕ್ಲಿಯರ್ ಆಗಿ ದೇವರು ಹೇಳಿದರೆ 15ನೇ ವಚನ, 17ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರು ಹೇಳುವಂಥ ಒಂದು ಮಾತು, ದೇವರು ಆರಿಸ್ಕೊಂಡವ್ರು ರಾಜರಾಗಬೇಕು ಮತ್ತು ಸ್ವಜನರಲ್ಲೇ ಒಬ್ಬನನ್ನು ಅರಸನನ್ನಾಗಿ ನೇಮಿಸಿಕೊಳ್ಳಬೇಕೇ ಹೊರತು ಅನ್ಯ ದೇಶದವನನ್ನು ನೇಮಿಸಬಾರ್ದು. ಕ್ಲಿಯರ್, ಸ್ಪಷ್ಟ. ಮತ್ತು ರಾಜನು ಎಂಥವನಾಗಿರಬೇಕು? ಕುದುರೆಯ ದಂಡನ್ನು ಕೂಡಿಸಿಕೊಳ್ಳಬಾರ್ದು, ಅಂದರೆ ಭಾಳ ಲೌಕಿಕನಾಗ್ಬಿಡಬಾರ್ದು. ಅವನು ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬಾರ್ದು. ಆ ಕಾಲದಲ್ಲಿ ಅದು ಸಾಮಾನ್ಯವಾಗಿದ್ದಾಗಿ ದೇವರು ತನ್ನ ಜನರಿಗೆ ತನ್ನ ಜನರ ರಾಜನು ವ್ಯತ್ಯಾಸವಾಗಿರಬೇಕಂತ ದೇವರು ಬಯಸ್ತಾನೆ. ಒಂದು ವೇಳೆ ಆ ರೀತಿಯಾಗಿ ಅವನು ಆದರೆ ಅವನ ಮನಸ್ಸು ಯೆಹೋವನ ಕಡೆಯಿಂದ ತಿರುಗುವುದಕ್ಕೆ ಅವಕಾಶವಾಗುವುದು. ಯಾಕಂದರೆ ದೇವರು ಈ ರೀತಿಯಾಗಿ ಒಂದು ಮಾತು ಹೇಳಿದಾಗ ಅದನ್ನು ಕೈಕೊಂಡು ನಡಿಬೇಕು. ಅದನ್ನು ಕೈಕೊಂಡು ನಡೀದಿದ್ದಾಗ ದೇವ್ರ ಕಡೆಯಿಂದ ಮನಸ್ಸು ತಿರುಗಿಬಿಡ್ತದೆ ಎಂಬಂಥ ಎಚ್ಚರಿಕೆಯ ಕಾರಣದಿಂದ ಆ ರೀತಿಯಾಗಿ ಹೇಳ್ತಾನೆ. ಮತ್ತು ಯೆಹೋವನ ಕಡೆಯಿಂದ ತಿರುಗೋದಕ್ಕೆ ಅವಕಾಶವಾಗುವುದು. ಅವನು ಬೆಳ್ಳಿ ಬಂಗಾರವನ್ನು ವಿಶೇಷವಾಗಿ ಗಳಿಸಿಕೊಳ್ಳಬಾರದು. ಭಾಳ ಕೂಡಿಸಿಟ್ಕೊಂಡು ರಾಜ ಆಗಿಬಿಟ್ಟೆ, ಈಗ ನನ್ನ ಪವರ್ ತಕ್ಕೊಂಡು ನನ್ನ ಶಕ್ತಿ ಅಧಿಕಾರ ತಕ್ಕೊಂಡು ಅಂತ ಇರಬಾರ್ದು. ಅವನು ರಾಜ್ಯಾಧಿಕಾರಕ್ಕೆ ಬಂದಾಗ, ಈಗ ಯಾರೋ ಒಬ್ಬ ರಾಜ ಬರ್ತಾನೆ, ರಾಜನನ್ನು ಫಸ್ಟ್ ನೇಮಿಸ್ತಾರೆ. ಹೇಗೆ ನೇಮಿಸಬೇಕು? ಭಾಳ ವಿಚಿತ್ರ. ಕೇಳಿಸ್ಕೊಳ್ಳಿ. 17ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ, ಡ್ಯೂಟ್ರಾನಮಿ ಚಾಪ್ಟರ್ 17 ವರ್ಸ್ 18. ನೆನಪಿನಲ್ಲಿ ಇಟ್ಕೊಳ್ಳೋದು ಭಾಳ ಈಸಿ ಅಲ್ವಾ? 17 ಆದಮೇಲೆ 18, 17 ಆದಮೇಲೆ 18. ರಾಜ್ಯಾಧಿಕಾರಕ್ಕೆ ಬಂದಾಗ ಯಾಜಕ ಸೇವೆ ಮಾಡುವ ಲೇವಿಯರ ವಶದಲ್ಲಿರುವ ಈ ಧರ್ಮಶಾಸ್ತ್ರ ಗ್ರಂಥದ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಸಿಕೊಳ್ಳಬೇಕು. ಬೈಬಲ್ ಬರ್ಕೋಬೇಕು. ಬೈಬಲ್ ಅಂದರೆ ಧರ್ಮಶಾಸ್ತ್ರವನ್ನು ಅವನು ಬರ್ಕೋಬೇಕು. ರಾಜ ಹೇಗೆ ರಾಜನಾಗಬೇಕು? ಧರ್ಮಶಾಸ್ತ್ರವನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಯಿಸಿಕೊಳ್ಳಬೇಕು. ಅವನು ಮದದಿಂದ ತನ್ನ ಸ್ವದೇಶದವರನ್ನು ಹೀಯಾಳಿಸದೆ ಯೆಹೋವನ ಆಜ್ಞೆಯನ್ನು ಮೀರಿ
ಎಡಬಲಕ್ಕೆ ತಿರುಗಿಕೊಳ್ಳದೆ ತನ್ನ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಧರ್ಮಶಾಸ್ತ್ರದ ಎಲ್ಲ ವಾಕ್ಯಗಳನ್ನು ವಿಧಿಗಳನ್ನು ಅನುಸರಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳುವಂತೆ ಈ ಗ್ರಂಥವು ಅವನ ಬಳಿಯಲ್ಲೇ ಇರಬೇಕು. ವಾವ್! ಈ ಬೈಬಲ್ ಅವನ ಹತ್ರ ಇರಬೇಕಂತ 17:19 ಡ್ಯೂಟ್ರಾನಮಿ 17:19. ಆ ದಿವಸಗಳಲ್ಲಿ ನಾನು ಯಾವಾಗಲೂ ಬೈಬಲ್ ತಗೊಂಡು ಹೋಗ್ತಿದ್ದೆ. ಈಗಲೂ ಕೂಡ ಈಗೇನು ಕೆಲವು ಸಾರಿ ಮೊಬೈಲ್ನಲ್ಲೇ ಬೈಬಲ್ ಬಂದುಬಿಟ್ಟಿದೆ. ಇದೊಂದು ಅಭ್ಯಾಸವಾಗಿಬಿಟ್ಟಿತ್ತು. ಅದಕ್ಕೆ ಆಧಾರವಾಗಿ ಉತ್ತೇಜನವಾಗಿ ಇದ್ದಂಥ ವಾಕ್ಯ, ಈ ಗ್ರಂಥವು ಅವನ ಬಳಿಯಲ್ಲೇ ಇರಬೇಕು. ಹೌದು, ಇದು ರಾಜರಿಗೆ ದೇವರು ಹೇಳಿದ್ದಾನೆ ಅಂತ ಹೇಳ್ಬೋದು, ಆದರೆ ನಾವು ರಾಜವಂಶಸ್ಥರು ಆದ ಕಾರಣ ಬೈಬಲ್ ಯಾವಾಗಲೂ ನಮ್ಮ ಬಳಿಯಲ್ಲೇ ಇರಬೇಕು. ಅವನು ತನ್ನ ಜೀವಮಾನ ದಿನಗಳಲ್ಲೆಲ್ಲ ಯಾವುದರಲ್ಲಿ ಬೈಬಲ್ನಲ್ಲಿ ಅದರಲ್ಲಿ ಓದಿಕೊಳ್ಳುತ್ತಾ ಇರಬೇಕು. ವಾವ್! ಎಂಥ ವಾಕ್ಯ! ಜೀವನವೆಲ್ಲ ಓದ್ಕೊಂಡು ತನ್ನ ಹತ್ರನೇ ಇಟ್ಕೊಂಡು ಓದ್ತಾ ಇರಬೇಕಂತ. ಅಂಥ ವಾಕ್ಯ ಬೈಬಲ್ನಲ್ಲಿ ಇದೆಯಾ? ಇದೆ ನೋಡ್ರಿ. ಯಾಕೆ ಅವನ ಹತ್ರನೇ ಇರಬೇಕು? ಇದನ್ನು ಅನುಸರಿಸುವುದಕ್ಕೆ ಪ್ಲಸ್ ಇದನ್ನು ಅಭ್ಯಾಸ ಮಾಡಿಕೊಳ್ಳುವಂತೆ ಈ ಗ್ರಂಥ ನಮ್ಮ ಬಳಿಯಲ್ಲೇ ಇರಬೇಕಂತೆ. ನಮ್ಮ ಬಳಿಯಲ್ಲೇ ಇದ್ದರೆ ನಾವು ಅದನ್ನು ಜೀವಮಾನದಲ್ಲೆಲ್ಲ ಅದರಲ್ಲಿ ಓದಿಕೊಳ್ಳುತ್ತಾ ಇರಬೇಕು. ಸರಿ, ಆ ರೀತಿಯಾಗಿ ಮಾಡಿದರೆ ಏನಾಗಬಹುದು? ಸರಿ, ಬೈಬಲ್ ನನ್ನ ಜೊತೆಗೆ ಇಟ್ಕೊಳ್ತೀನಿ, ಬೈಬಲನ್ನು ನಾನು ಓದ್ತಾ ಇರ್ತೀನಿ. ಆ ರೀತಿಯಾಗಿದ್ದರೆ ಏನಾಗಬಹುದು? ಕೊನೆಯ ವಚನ, ಧರ್ಮೋಪದೇಶ ಕಾಂಡ 17 ಕೊನೆಯ ವಚನ 20ನೇ ವಚನದಲ್ಲಿ, ಹೀಗಾದರೆ, ಅಂದರೆ ಬೈಬಲ್ ಯಾವಾಗಲೂ ಇಟ್ಕೊಂಡು ಓದ್ತಾ ಇದ್ದರೆ, ಹೀಗಾದರೆ ಅವನು ಅವನ ಸಂತತಿಯವರು ಬಹುಕಾಲ ರಾಜ್ಯಾಧಿಕಾರವನ್ನು ನಡೆಸ್ತಾ ಇಸ್ರಾಯೇಲರ ನಡುವೆ ಬಾಳುವರು. ದೇವರ ಆಶೀರ್ವಾದ ನಮ್ಮ ಕುಟುಂಬಕ್ಕೂ ದೇವರ ವಾಕ್ಯದ ನಿಮಿತ್ತವಾಗಿ ಆ ರೀತಿಯಾಗಿರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 17. Thou shalt not sacrifice unto the Lord thy God any bullock or sheep wherein is blemish, or any evil favoredness, for that is an abomination unto the Lord thy God. If there be found among you within any of thy gates which the Lord thy God giveth thee, man or woman, that hath wrought wickedness in the sight of the Lord thy God in transgressing his covenant, and hath gone and served other gods, and worshipped them, either the sun or moon, or any of the host of heaven which I have not commanded, and it be told thee, and thou hast heard of it, and inquired diligently, and behold, it be true, and the thing certain, that such abomination is wrought in Israel, then shalt thou bring forth that man or that woman which have committed that wicked thing unto thy gates, even that man or that woman, and shalt stone them with stones till they die. At the mouth of 2 witnesses or 3 witnesses shall he that is worthy of death be put to death, but at the mouth of 1 witness he shall not be put to death. The hands of the witnesses shall be first upon him to put him to death, and afterward the hands of all the people. So thou shalt put the evil away from among you. If there arise a matter too hard for thee in judgment, between blood and blood, between plea and plea, and between stroke and stroke, being matters of controversy within thy gates, then shalt thou arise, and get thee up into the place which the Lord thy God shall choose. And thou shalt come unto the priests, the Levites, and unto the judge that shall be in those days, and inquire, and they shall shew thee the sentence of judgment. And thou shalt do according to the sentence which they of that place which the Lord shall choose shall shew thee,
And thou shalt observe to do according to all that they inform thee, according to the sentence of the law which they shall teach thee, and according to the judgment which they shall tell thee, thou shalt do. Thou shalt not decline from the sentence which they shall shew thee, to the right hand nor to the left. And the man that will do presumptuously, and will not hearken unto the priest that standeth to minister there before the Lord thy God, or unto the judge, even that man shall die, and thou shalt put away the evil from Israel. And all the people shall hear and fear, and do no more presumptuously. When thou art come unto the land which the Lord thy God giveth thee, and shalt possess it, and shalt dwell therein, and shalt say, I will set a king over me, like as all the nations that are about me. Thou shalt in any wise set him king over thee, whom the Lord thy God shall choose. One from among thy brethren shalt thou set king over thee. Thou mayest not set a stranger over thee, which is not thy brother. But he shall not multiply horses to himself, nor cause the people to return to Egypt, to the end that he should multiply horses. Forasmuch as the Lord hath said unto you, ye shall henceforth return no more that way. Neither shall he multiply wives to himself, that his heart turn not away, neither shall he greatly multiply to himself silver and gold. And it shall be, when he sitteth upon the throne of his kingdom, that he shall write him a copy of this law in a book out of that which is before the priests the Levites. And it shall be with him, and he shall read therein all the days of his life, that he may learn to fear the Lord his God, to keep all the words of this law and these statutes, to do them, that his heart be not lifted up above his brethren, and that he turn not aside from the commandment to the right hand or to the left, to the end that he may prolong his days in his kingdom, he and his children, in the midst of Israel.